ದೇವಸ್ಥಾನಕ್ಕೆ ಹೋದ್ರೆ ತಲೆ ತಗ್ಗಿಸಿ ನಮಸ್ಕಾರ ಮಾಡ್ತೀರಿ, ಆದ್ರೆ ನಮ್ಮ ದೇಶದ ಬಾವುಟಕ್ಕೆ ಮಾತ್ರ ತಲೆ ಎತ್ತಿ ಸಲ್ಯೂಟನ್ನು ಹೊಡೆಯುವಂತ ಪ್ರಯತ್ನ ಮಾಡ್ತೀವಲ್ಲ. ಎಷ್ಟು ಅಪರೂಪ ನೋಡ್ರಿ ನಮ್ಮ ದೇಶ. ಏನ್ರಿ ಈ ದೇಶದೊಳಗೆ ಹುಟ್ಟಿವ ಅಂತಂದ್ರೆ ಎಷ್ಟು ಆನಂದವಾಗಿದ್ದೀವಿ. ಬೇರೆ ದೇಶದಾಗ ನೋಡ್ರಿ ನೀವು, ಒಂದೊಂದು ಸಣ್ಣ ದೇಶದವ ಸಿಕ್ಕಾಪಟ್ಟಿ ಬಾಂಬ್ ಬೀಳ್ತಾವ. ಯಾವ ಹೊತ್ನ್ಯಾಗ ಬಾಂಬ್ ಬೀಳ್ತಾವ ಹೇಳಕ್ ಆಗೋದಿಲ್ಲ. ಕೂಡಿ ಜನ 4 ಮಂದಿ ಕುಂದ್ರದ ವಜ್ಜಾಗ್ಯದ. ಬಂಕರ್ಗಳನ್ನ ತಯಾರು ಮಾಡ್ಕೊಂಡಾರ. ಬಂಕರ್ಗಳನ್ನ ತಯಾರು ಮಾಡ್ಕೊಂಡು ಬಂಕರ್ನೊಳಗೆ ಕುಂದಿರ್ತಾರ. ಬಂಕರ್ ತಯಾರು ಮಾಡ್ಕೊಂಡು ಬಂಕರ್ನ್ಯಾಗ ಕುಂದಿರ್ತಾರ. ಇಷ್ಟೆಲ್ಲಾ ವಿಚಾರ ಮಾಡಿದ್ರೆ ನಾವೆಷ್ಟು ಆನಂದವಾಗಿದ್ದೀವಿ ಅನ್ನುವಂಥದ್ದನ್ನ ವಿಚಾರ ಮಾಡ್ಕೊಡ್ಬೇಕಾಗಿರುವಂತ. ಇಡೀ ಜಗತ್ತಿನೊಳಗ 193 ರಾಷ್ಟ್ರ ಅದಾವ. 193 ರಾಷ್ಟ್ರೊಳಗ ಟಾಪ್ 5 ನಮ್ಮ ಭಾರತ ದೇಶ ಅದ ನೋಡ್ರಿ. ವಿಚಾರ ಮಾಡ್ಕೊಳ್ರಿ. ಜಪಾನ್, ಜರ್ಮನ್, ಚೀನಾ, ಅಮೆರಿಕ ಈ 4 ದೇಶ ಬಿಟ್ಟ ನಂತರದಲ್ಲಿ ಅತಿ ಹೆಚ್ಚು GDP ಒಳಗೆ ಮುಂದಿರತಕ್ಕಂಥ ಇನ್ನೊಂದು ರಾಷ್ಟ್ರ ಅಂದ್ರೆ ಜಗತ್ತಿನ 195 ರಾಷ್ಟ್ರಗಳಲ್ಲಿ 5ನೇ ಹಂತಕ್ಕಿರತಕ್ಕಂಥ ಹೆಮ್ಮೆಯ ದೇಶ ಅದು ನಮ್ಮ ಭಾರತ ದೇಶ ಅನ್ನುವಂಥದ್ದು. ಇನ್ನೂ ಎಷ್ಟೋ ಜನಗಳಿಗೆ ಎಷ್ಟೋ ದೇಶದಲ್ಲಿ ಅವ್ರಿಗೆ ರೋಡ್ ಕೊಡಕ್ ಆಗ್ತಾ ಇಲ್ಲ, ಅವ್ರ ನೀರು ಕೊಡಕ್ ಆಗ್ತಾ ಇಲ್ಲ. 144 ಕೋಟಿ ಇರ್ತಕ್ಕಂಥ ಜನಗಳಿಗೆ ಏನೆಲ್ಲ ಸವಲತ್ತನ್ನು ಕೊಡುವಂತ ಪ್ರಯತ್ನ ನಡೆದದ ಅಂತಂದ್ರೆ ಇಲ್ಲಿ ಗಾಳಿಗೆ ಎಷ್ಟು ಕಿಮ್ಮತ್ತದ ಅಂತ ಮಾಡ್ರಿ ನೀವು, ಇಲ್ಲಿರ್ತಕ್ಕಂಥ ನೀರಿಗೆ ಎಷ್ಟು ಕಿಮ್ಮತ್ತದ ಅಂತ ಮಾಡ್ರಿ ನೀವು. ಕಾರಣ ಇಷ್ಟೇ, ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ದೇಶವನ್ನ ಎಷ್ಟು ಮಂದಿ ಆಳ್ಯಾರಿದನೆ. ನಮ್ಮ ದೇಶವನ್ನು ಆಳೋದಕ್ಕೆ ಬ್ರಿಟಿಷರು ಬಂದ್ರು, ಡಚ್ರು ಬಂದ್ರು, ಪೋರ್ಚುಗೀಸರು ಬಂದ್ರು, ಮೊಘಲರು ಬಂದ್ರು, ಅದರೊಳಗೆ ಅನೇಕ ಜನ ಪರಕೀಯರು ಬಂದ್ರು. ಇಷ್ಟೆಲ್ಲಾ ಮಂದಿ ಬಂದ್ರು ಸಹಿತ ನಮ್ಮ ದೇಶ ನಾಶ ಆಗ್ಬೇಕಾಗಿತ್ತು. ಇಷ್ಟೆಲ್ಲಾ ಮಂದಿ ಬಂದ್ರು ಸಹಿತ ನಾಶ ಆಗ್ಬೇಕಾಗಿರುವಂತ ದೇಶ ಇವತ್ತು ದೇಶ ಜಗತ್ತಿನೊಳಗೆ ತಲೆ ಎತ್ತಿ ನಿಂತದ ಅಂತಂದ್ರೆ ಇಲ್ಲಿರ್ತಕ್ಕಂಥ ಕಟ್ಟಡಗಳಿಂದ ಅಲ್ಲ, ಇಲ್ಲಿರ್ತಕ್ಕಂಥ ಹಣವಂತರಿಂದ ಅಲ್ಲ. ಈ ನೆಲದ ಪುಣ್ಯದ ನೆಲ ಅನ್ನುವಂತ ರೀತಿ ಒಳಗ ಅಪ್ಪ ಬಸವಾದಿ ಶಿವಶರಣರು ಈ ನೆಲದಾಗ ಹುಟ್ಟು ಹೋಗ್ಯಾರ ಅನ್ನುವಂತ ಕಾರಣಕ್ಕೆ ಇವತ್ತು ಬಹಳಷ್ಟು ಭಾರತ ದೇಶಕ್ಕೆ ಅಂತ ಅನೇಕ ಶರಣರು ಇರ್ಬೋದು. ಈ ಕಡೆ ಶಿವಾಜಿ ಮಹಾರಾಜರು ಇರ್ಬೋದು, ಮತ್ತೊಂದು ಕಡೆ ಮತ್ತೊಬ್ರು ಇರ್ಬೋದು. ಇವರೆಲ್ಲರೂ ಈ ಜಗತ್ತಿಗಾಗಿ ದೇಶಕ್ಕಾಗಿ ಬಡದಾಡಿರುವಂತ ಮಹಾತ್ಮರು ನೆಲದ ಸಂಸ್ಕಾರವನ್ನು ಕೊಡೋದಕ್ಕಾಗಿ ಅನೇಕ ಜನ ಮಹಾತ್ಮರು ಹುಟ್ಟಿದ್ರು ಅನ್ನುವಂಥ ಕಾರಣಕ್ಕೆ ಈ ದೇಶಕ್ಕೆ ಬಹಳಷ್ಟು ಬೆಲೆ ಬಂತು ಅನ್ನುವಂಥದ್ದು ಎಲ್ಲರೂ ತಲೆಯಾಗಿ ಇಟ್ಕೋಬೇಕು. ಹಾಗಾದ್ರೆ ಗಣರಾಜ್ಯೋತ್ಸವ ಬಂದು 1950 1950 ಜನವರಿ 26ರಂದು ನಮ್ಮ ದೇಶದ ಸಂವಿಧಾನ ಅಂದ್ರೆ ನಿಮ್ಗೆ ಗೊತ್ತೈತಿ. ನಮ್ಮ ಸಂವಿಧಾನ ಅಂದ್ರೆ ಏನು? ಲಿಖಿತ ರೂಪದೊಳಗಿರ್ತಕ್ಕಂಥ ಜಗತ್ತಿನ ಬಹುದೊಡ್ಡ ಸಂವಿಧಾನ ಅಂದ್ರೆ ಅದು ಭಾರತ ದೇಶದ್ದು. ಇಷ್ಟು ಜನ ವೈವಿಧ್ಯಮಯ ಜನ ಅದಾರ, ಇಷ್ಟೆಲ್ಲಾ ಮಂದಿ ಕುಡ್ಕೊಂಡು ಒಂದ ಒಪ್ಕೊಂಡೈತೆ ಅಂತಂದ್ರೆ ಆ ಒಂದನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. 510ಕ್ಕೂ ಹೆಚ್ಚು ಸಂಸ್ಥಾನಗಳಿರ್ತಕ್ಕಂಥ ನಮ್ಮ ದೇಶದೊಳಗ 510ಕ್ಕೂ ಹೆಚ್ಚು ಸಂಸ್ಥಾನಗಳಿರ್ತಕ್ಕಂಥ ದೇಶದೊಳಗ ಎಲ್ಲರ ಕೈಯಾಗ ಕತ್ತಿದ್ದು, ಎಲ್ಲರ ಕೈಯಾಗ ಗುರಾಣಿ ಇದ್ದು, ಎಲ್ಲರ ಕೈಯಾಗ ಗುಂಡು ಮದ್ದುಗಳಿದ್ದು, ಇವರೆಲ್ಲರೂ ಬದಲು ಮಾಡದೇ ಇರತಕ್ಕಂತಹ ಒಂದು ಅಪರೂಪದವಾಗಿರ್ತಕ್ಕಂಥ ದೇಶವನ್ನ ಕೇವಲ ಒಂದು ಪೆನ್ನನ್ನು ಹಿಡ್ಕೊಂಡು ಬದಲು ಮಾಡಿರ್ತಕ್ಕಂಥ ಪುಣ್ಯಾತ್ಮ ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂಥದ್ದನ್ನು ತಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದ. ಒಮ್ಮೆ ಜೋರಾಗಿ ಕೈ ಮೇಲೆ ಎತ್ತಿ ಹೆಣ್ಮಕ್ಳು ಚಪ್ಪಾಳಿ ಹೊಡೆಯಬೇಕು ನೀವು. ಯಾಕಂತ ಮಾಡ್ರಿ ನೀವು ಸುಮ್ಮನೆ ಹೊಡಿಸಿಲ್ಲ, ನಿಮಗೆ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನ ಕೊಡ್ಬೇಕನ್ನುವಂತ ಕಾರಣಕ್ಕೆ ಒಂದೇ ದಿವಸ ನಾ ಹೇಳಿದ್ದೆ ಹಿಂದಿ ಕೋಡ್ ಬಿಲ್ ಅಂತ ತಿಳ್ಕೊಂಡು. ಹಿಂದೂ ಕೋಡ್ ಬಿಲ್ ಅಂದ್ರೇನು? ಸಂವಿಧಾನದೊಳಗೆ ಹಿಂದೂ ಕೋಡ್ ಬಿಲ್ ಅಂತಂದ್ರೆ ಪ್ರತ್ಯೇಕವಾಗಿ ತಾಯಂದಿರಿಗೆ ಏನೇನು ಸವಲತ್ತುಗಳನ್ನು ಕೊಡ್ಬೇಕನ್ನುವಂತ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಿಂದೂ ಕೋಡ್ ಬಿಲ್ ನೊಳಗೆ ಒಬ್ಬ ಹೆಣ್ಮಗಳು ಮದುವೆ ಆಗ್ಬೇಕು ಅಂತಂದ್ರೆ ಗಂಡ ಸತ್ತ ಮೇಲೆ ಮತ್ತೊಬ್ಬರು ಮದುವೆ ಆಗಕ್ಕೆ ಬರ್ತಿರ್ಲಿಲ್ಲ. ತಂದೆ ತಾಯಿಗಳ ಆಸ್ತಿ ಒಳಗೆ ನಿಮ್ಗೆ ಹಕ್ಕಿರ್ಲಿಲ್ಲ. ಹೆಣ್ಮಕ್ಳಿಗೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಇಂಥ ಟೈಮ್ದೊಳಗೆ ಮಹಿಳೆಯರಿಗೆ ಒಂದು ಪ್ರತ್ಯೇಕವಾಗಿ ಇರಬೇಕನ್ನುವಂತ ಕಾರಣಕ್ಕೆ ಎಲ್ಲ ತಾಯಂದಿರಿಗೆ ಹಕ್ಕನ್ನು ಕೊಡುವುದಕ್ಕಾಗಿನೇ ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದನ್ನು ಜಾರಿಗೆ ತಗೊಂಡ್ಬಂದ್ರು. ಅವತ್ತಿನ ಕಾಲಕ್ಕೆ ಸಿಕ್ಕಾಪಟ್ಟಿ ಮಂದಿ ಅದನ್ನು ವಿರೋಧ ಮಾಡ್ತಾರ. ಸದನದ ಒಳಗಿದ್ದವರು ವಿರೋಧ ಮಾಡ್ತಾರ, ಹೊರಗಿದ್ದವರು ವಿರೋಧ ಮಾಡ್ತಾರ. ಆದ್ರೆ ಅಂಬೇಡ್ಕರ್ ಅವರು ಅಂತಾರ, ಹಿಂದೂ ಕೋಡ್ ಬಿಲ್ ಅನ್ನ ಜಾರಿಗೊಳಿಸದೇ ಇದ್ರೆ ನನ್ನ ಕಾನೂನು ಸಚಿವನನ್ನಾಗಿ ಏನು ಮಾಡಿರಲ್ಲ ಇದಕ್ಕೆ ನಾ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ತಾಯಂದಿರಿಗಾಗಿ ಹಕ್ಕನ್ನು ಕೊಡಿಸುವುದಕ್ಕಾಗಿ ತನ್ನ ಪದವಿಗೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಡಾಕ್ಟರ್ BR ಅಂಬೇಡ್ಕರ್ ಅವರು ಅನ್ನುವಂಥದ್ದು. ನಿಮ್ಮ ಸಲುವಾಗಿ ಹೇಳಾಕತ್ತೀನಿ, ಮತ್ತೆ ಹಂಗ ಕೈ ಕಟ್ಕೊಂಡು ಕುಂತ್ರ ಅವ್ರು ಅಷ್ಟು ನಿಮ್ಮ ಸಲುವಾಗಿ ಅವ್ರು ಮಾಡ್ಯಾರ ಅಂತ ಅನುಭವಿಸಾಕತ್ತೀರಿ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ದೇಶ, ಇಂಥ ಒಂದು ಸಂವಿಧಾನವನ್ನು ಕೊಟ್ಟಂತ ದಿವಸ ಇದು, ಜಾರಿಗೆ ತಂದಂತ ದಿವಸ ಇದು. ಇಷ್ಟೆಲ್ಲರೂ ಸಂವಿಧಾನದೊಳಗೆ ನಾವು ಬದ್ಧತೆಯಿಂದ ಇರಬೇಕಲ್ಲ. ಭಾರತ ದೇಶದೊಳಗಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತಿನ ದಿವಸ ಕೇವಲ ಬಾವುಟವನ್ನ ಹಾರಿಸಿ ಬಾವುಟಕ್ಕೆ ನಮಸ್ಕಾರ ಮಾಡಿ ನಮ್ಮ ಮನೆಯೊಳಗೆ ಹೋಗಿ ಕುಂದಿರುವಂತದ್ದು ಭಾರತೀಯರ ಲಕ್ಷಣ ಅಲ್ಲ. ಏನ್ ಮಾಡ್ಬೇಕು? ಎಲ್ಲರಿಗೂ ಒಂದು ಹಕ್ಕದ. ಕೇವಲ ನಮ್ಮ ಮನೆಯನ್ನ ನಾವು ಹೇಗೆ ನೋಡ್ಕೊಂತೀವಲ್ಲ
ಮನೆಯನ್ನ ನೋಡ್ಕೊಳ್ಳುವಂತ ರೀತಿ ಒಳಗೆ ಪ್ರತಿಯೊಬ್ಬರು ನನ್ನ ಮನೆಯ ಜೊತೆಗೆ ನನ್ನ ಊರನ್ನ ಕಾಪಾಡ್ಕೋಬೇಕು, ಊರಿನೊಳಗೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ಊರಿನೊಳಗೆ ಅನ್ಯಾಯ ಆಗ್ಲಾರ್ದಂಗ ನೋಡ್ಕೋಬೇಕು, ಊರಿನೊಳಗೆ ಯಾವ್ದು ತಾರತಮ್ಯ ಆಗಬಾರ್ದು. ನೋಡ್ರಿ, ಭಾರತ ದೇಶದೊಳಗ ಬಾವುಟಕ್ಕೆ ತಲೆ ಎತ್ತಿ ಸಲ್ಯೂಟ್ ಮಾಡೋದು ಎಷ್ಟು ಅವಶ್ಯಕತೆ ಐತಲ್ಲ, ಅನ್ಯಾಯ ನಡೆದಂತ ಟೈಮ್ದೊಳಗನು ಸಹಿತ ಎದೆ ಸೆಟಿಸಿ ನಿಲ್ಲುವಂತದ್ದು ಕೂಡ ಅಷ್ಟೇ ಮುಖ್ಯ ಆಗ್ಬೇಕನ್ನುವಂಥದ್ದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗ್ತದ. ಆ ಹಿನ್ನೆಲೆಯಲ್ಲಿ ಸಂಕದ ಗ್ರಾಮದ ಎಲ್ಲಾ ಸದ್ಭಕ್ತರನ್ನು ನಾನು ಅಭಿಮಾನದಿಂದ ಬಹಳಷ್ಟು ಪ್ರೀತಿಯಿಂದ ಸ್ಮರಿಸ್ತೀನಿ. ಅವ್ರಿಗೊಂದು ಧನ್ಯವಾದ ನಮ್ಮ ಕಡೆಯಿಂದ ಹೇಳ್ತೀನಿ. ಕಾರಣ ಏನು ಅಂದ್ರೆ, ಈ ಸದ್ದ ಮಹಾರಾಷ್ಟ್ರದೊಳಗೆ ಎಲೆಕ್ಷನ್ ನಡೆದಿದ್ರು ಸಹಿತ ಎಲೆಕ್ಷನ್ ನೀವು ಗಂಧದ ಗಾಳಿ ಗೊತ್ತಿಲ್ಲಾರ್ದಂಗ ಎರಡೂ ಪಾರ್ಟಿಯವರಲ್ಲ, ಎಷ್ಟು ಮಂದಿ ಪಾರ್ಟಿಯವರು ಹೋಗಿ ಎಲೆಕ್ಷನ್ ನಿಂತಾರ. ಎಲ್ಲರೂ ಬಸವ ಜೈ ಜಯಕಾರವನ್ನು ಹಾಕೊಂಡು ಪರಮ ಪೂಜ್ಯರಾಗಿರುವಂತ ಮಹೇಶ್ವರ ದೇವರ ಪಟ್ಟಾಧಿಕಾರದೊಳಗೆ ರಾಜಕೀಯ ಹೊರಗಿರ್ತದ. ಜರ ಧರ್ಮ ಕಾರಣದೊಳಗೆ ನಾವು ರಾಜಕೀಯ ತರಂಗಿಲ್ಲ ಅಂತ ತಿಳ್ಕೊಂಡು ಸಂಘದ ಎಲ್ಲ ಹಿರಿಯರು ಟೊಂಕ ಕಟ್ಟಿ ನಿಂತಾರಲ್ಲ, ಅವ್ರಿಗೊಮ್ಮೆ ಜೋರಾಗಿ ಕೈ ಮೇಲೆ ಎತ್ತಿ ಚಪ್ಪಾಳಿ ತಟ್ರಿ. ಇದು ಬೇಕಾಗಿರೋದು ನಮಗೆ. ಎಷ್ಟು ಆನಂದ ನೋಡ್ರಿ ಇದು. ಯವ್ವ ಎಷ್ಟು ಮಂದಿ ಫೋಟೋ ತಕೊಳ್ಳೋರ ಯವ್ವ ಇವತ್ತು ನಿಮ್ದು ಒಂದು ಡಿಮಾಂಡ. ಎಷ್ಟು ಮಂದಿ ಇವತ್ತು ಹಂಗೆ ನೋಡ್ಬೇಕು, ಯಾರ ಕೈಯ ನೋಡಿದ್ರು ಮೊಬೈಲ. ಇವ ನಮ್ಮ ಹುಡುಗ ಹೋಗಿ ಅಲ್ಲಿ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಾನ ಇವ ತಬಲಾಜಿ, ಇನ್ನೂ ಮದುವೆ ಆಗಿಲ್ಲ ಪುಣ್ಯಾತ್ಮ. ನಾನು ತೆಳಗಿದ್ಕೊಂಡು ನೋಡಿದೆ, ಫೋನ್ ಹಚ್ಚಿದೆ, ಅಲ್ಲಿ ಯಾಕೆ ಹೋಗಿ ನಾನು ಇಲ್ರಿ ಖುಷಿಯಾಗಿ ಮ್ಯಾಗ ಬಂದಿನಿ ಅಂದವ. ಮರೆ ಅಲ್ಲಿ ಮಟ್ಟ ಅಟ್ಟ ಹೋಗೋದು ಮತ್ತೆ ಅದ್ರ ಮುಂದೆ ಹೋಗ್ಬೇಡ ಅಂದ ಅವಂಗ. ಯಾಕೋ ಅಂದ್ಕೊಳ್ಳಿ, ಇಲ್ರಿ ಅದ್ರ ವಿಡಿಯೋ ಮಾಡಕತ್ತೀನಿ ಅವ್ರದೆಲ್ಲ ಅಂತ ಹೇಳ್ಕೊಂಡು ಅವಂಗಟ್ಟು ಆನಂದ ಆಗಿಬಿಟ್ಟದ್ ನೋಡ್ರಿ. ಅಲ್ಲಿ 3 ಅಂತಸ್ತು 4 ಅಂತಸ್ತು ಇಲ್ಲೇ ಬಸವೇಶ್ವರ ಸರ್ಕಲ್ನಾಗ ಒಂದು ದೊಡ್ಡ ಬಿಲ್ಡಿಂಗ್ ಐತಿ ಸಂಗೋಣ, ಆ ಬಿಲ್ಡಿಂಗ್ ಮೇಲೆ ಹತ್ತಾನ್ರಿ. ನನಗಿಟ್ಟು ಖುಷಿ ಆಯ್ತು. ಅಂದ್ರೆ ಇಷ್ಟೆಲ್ಲ ಮಂದಿ ನೋಡೋದು, ಇಡೀ ಸಂಘದವ್ರು ಎಲ್ಲ ಹಿರಿಯರು ನನಗೆ ಹೇಳಾಕತ್ತಿದ್ರು. ಕೆಲ ಮಂದಿ ಹಂಗ ಫೋಟೋ ಹೊಡೆದಾರ, ಹಂಗ ಸೆಲ್ಫಿ ತಕೊಂತಾರೆ. ನಾ ಮುಂದೆ ಹೊಂಟಿನಿ, ಇನ್ನೊಬ್ಬ ಹಂಗ ಹಿಡಿದು ಜಗ್ತಾನ ನಂಗೆ. ಯಾಕಂತ ನೋಡಿ ತಡ್ರಿ ಒಂದು ಫೋಟೋ ಹೊಡ್ಕೊಂತೀನಿ ನಿಮ್ಮ ಕುಟಾಗ ಅಂತಾನ. ಅಂದ್ರೆ ಇಲ್ಲಿ ಅನಾಹುತ ಭಕ್ತರದ್ರ ಅಂತ ಮುಂದೆ ಹೊಂಟ್ರೆ ನಮ್ಮನ್ನ ಕರೆಕ್ಟ್ ನಿಂದ್ರಿಸಿ ತೆಕ್ಕಿ ಪಡ್ಕೊಂಡು ಅದ್ರ ಫೋಟೋ ಹೊಡ್ಕೊಳ್ಬೇಕು. ಯಾವ ಹಿಂದಾಗಡೆ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗೋರಿದ್ರು ನೀವು ಅಂತ. ಎಲ್ಲಾ ರೀತಿಯಿಂದ ಇದಕ್ಕೆ ಮುಗ್ಧ ಭಕ್ತಿ ಅಂತಾರ. ಇದನ್ನ ನಾವು ತಪ್ಪು ತಿಳ್ಕೊಳಂಗಿಲ್ಲ. ಇದಕ್ಕೆ ಮುಗ್ಧ ಭಕ್ತಿ ಅಂತಾರ. ಪ್ರೀತಿ ಮಾಡೋ ಹೃದಯ ಅಂತಾರ. ಪ್ರೀತಿ ಮಾಡುವಂತ ಹೃದಯ ಎಷ್ಟದ ನೋಡ್ರಿ. ಎಲ್ಲಾ ಸ್ವಾಮಿಗಳಿಗೆ ಎಷ್ಟು ಗೌರವ, ಎಷ್ಟು ಮಂದಿ ಮಹೇಶ್ವರ ದೇವ್ರ ಅಂತ ಕುಲು ಅಂತ ಹಂಗ 5-6 ಸಲ ಬಂದ್ರು. ಏನ್ರಿ ಅಜ್ಜರ ಇತಿಹಾಸ ಆತ್ ನಮ್ಮೂರಾಗ, ಏನ್ರಿ ಅಜ್ಜರ ನಮ್ಮ ಇತಿಹಾಸ. ಅವ್ರು ಬಹುತೇಕ ಇಷ್ಟಕೊಂಡ ಮಂದಿ ರೊಕ್ಕ ಕೊಟ್ಟಾರ, ಇಷ್ಟಕೊಂಡ ಮಂದಿ ಬಂಗಾರ ಹಾಕಕತ್ತಾರ ಅಂದ್ರೆ ನಕ್ಕಿದ್ದ ನೋಡಿಲ್ಲ ನಿಮ್ಮ ಸ್ವಾಮಿಗಳು. ನಾನು ಯಾಕೆ ನಗವಲ್ರ ನನಗಂತೂ ಗೊತ್ತಾಗೋಲ್ಲ. ಅವ್ರು ನಗದು ಭಾಳ ಕಮ್ಮಿ. ಅಲ್ಲಿ ಬಂದು ಹೋದ ಕೂಡ್ಲೆ ಇಷ್ಟು ನಗಾಕತ್ತಿದ್ರು ಅವರು. ನೋಡ್ರಿ ಅಜ್ಜರ್ ನಮ್ಮ ಭಕ್ತರು ಹೆಂಗ್ ಬುತ್ತಿ ಹೊತ್ಕೊಂಡ್ ಬರಾಕತ್ತಾರ ಅಂತ ತಿಳ್ಕೊಂಡು ನಿಮ್ಮನ್ನು ನೋಡಿ ನಗಿ ಹುಟ್ಟೈತಲ್ಲ. ಅಂದ್ರೆ ಇದ್ರ ಮೇಲೆ ನಾವು ತಿಳ್ಕೊಳ್ಬೇಕು, ನಮ್ಮ ಮಹೇಶ್ವರ ದೇವರು ರೊಕ್ಕ ಕೊಟ್ರ ನಗವರಲ್ಲ, ಅವ್ರು ಬಂಗಾರ ಕೊಟ್ರ ನಗವರಲ್ಲ. ನಮ್ಮ ತಾಯಂದ್ರು ಭಾರತೀಯ ಪರಂಪರೆ ಸೀರೆಯನ್ನು ಉಟ್ಕೊಂಡು ದೇಶದ ಬಾವುಟವನ್ನು ತಲೆ ಮೇಲೆ ಇಟ್ಕೊಂಡು ಹಿಂಗೆ ಮೆರವಣಿಗೆ ಮುಖಾಂತರ ಬರ್ಬೇಕಾದ್ರೆ ಅದನ್ನು ನೋಡಿ ನಗವರೇ ಹೊರತಾಗಿ ಬರೀ ರೊಕ್ಕಕ್ಕೆ ನಗವರಲ್ಲ ಅನ್ನುವಂಥದ್ದನ್ನ ತೋರಿಸಿಕೊಟ್ಟವ್ರು. ನಿಮ್ಮ ಗುರುಗಳು ಹೊಗಳಿದ್ರು ಖುಷಿ ನಿಮ್ಗೆ, ನಿಮ್ಮನ್ನು ಹೊಗಳಿದ್ರಂತ್ರ ಇನ್ನೂ ಖುಷಿ. ಕಾರಣ ಅಂತ ವ್ಯಕ್ತಿತ್ವ ಐತೆ ಅವ್ರದ್ದು. ಹಾಗಾಗಿ ಇದನ್ನೆಷ್ಟು ಹೇಳಿದ್ರು ಸಹಿತ ಕಡಿಮೆನ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಈಗೇನು ಒಟ್ಟಾಗಿ ಎದರಿಲ್ಲಪ್ಪ, ಇಲ್ಲಿ ನೋಡ್ರಿ, ಇಲ್ಲಿ ನಾನಿಲ್ಲ, ನಂದಿಲ್ಲ, ಆ ಜಾತಿ ಇಲ್ಲ, ಮತ್ತೊಂದಿಲ್ಲ, ದೊಡ್ಡವ್ರಿಲ್ಲ, ಸಣ್ಣವ್ರಿಲ್ಲ. ನಿಮ್ಮ ಮನ್ಯಾಗ ಇರ್ಬೋದು ಚಿಕ್ಕಾಪಟ್ಟಿ ದೊಡ್ಡ ಸೋಫಾ ತೊಗೊಂಬಂದು ಹಾಕೊಂಡು ಕುಂದಿರ್ತೀರಿ ಇಲ್ಲಿ ಇಲ್ಲ. ಆರಾಮ್ ಚಂದ ಹೆಂಗ್ ನೆಲಕ್ಕೆ ಕುಂತಿರ್ ನೋಡ್ರಿ, ಹಿಂಗ ಕುಂದಿರ್ಬೇಕು. ಮತ್ತ ಯಾವಾಗಾದ್ರೂ ಹಿಂಗ ಕುಂದಿರ್ಬೇಕು. ಕುರ್ಚಿ ಮೇಲೆ ಯಾವಾಗ ಕುಂದಿರ್ಬೇಕು, ಮೊಣಕಾಲಿಗೆ ಯಾವಾಗ ನೋವು ಆದಾಗ ಅಟ್ಟ ಮ್ಯಾಕ್ ಕುಂದಿರ್ಬೇಕು. ಕುರ್ಚಿಯಾಗ ಒಂದ್ ಸ್ವಲ್ಪ ಕುಂದ್ರಾಕ್ ಬರಂಗಿಲ್ಲ, ಪಾಪ ವಯಸ್ಸಾಗಿರ್ತಾವ, ಅವ್ರ ಬಗ್ಗೆ ಹೇಳಾಕತ್ತಿಲ್ಲ ನಾನು. ಕಾಲೆಲ್ಲ ಬರೋಬ್ಬರಿ ಇದ್ರು ಹಿಂಗ ಕುಂದ್ರು ರೂಢಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಷ್ಟಕ್ಕೆ ನಮ್ಮನ್ನ ಒಯ್ಯಿ ಮುಂದೆ ಹೆಂಗ್ ಕುಂದಿರ್ತಾರ ಅಂತ ಮಾಡ್ರಿ ನೀವು. ಒಬ್ರಿಗೆ ನೆನಪೈತೇನಿ ಇಲ್ಲ ಹೆಂಗ್ ಕುಂದಿರ್ಸ್ತಾರ. ಈಗ ಹೆಂಗ್ ಕುಂತೀವಿ ಹಿಂಗ ಕುಂದಿರ್ಸ್ತಾರ. ಲಾಸ್ಟ್ನೇಕ ಅವು ಕಾಲು ಪಟ್ನ ಮುರಿಲಿಲ್ಲ ಅಂದ್ರೆ ಒದ್ದೋದ್ ಮುರಿತಾರ. ಅವಾಗ ಮತ್ತ ವಿಚಾರ ಮಾಡ್ಕೊಳ್ಬೇಕು. ಅವಾಗ ಒದ್ದೋದ್ ಮುರಿಸ್ಕೊಳ್ಳೋದಕ್ಕಿಂತ ಹಿಂಗ ಕುಂತ ರೂಢಿ ಮಾಡ್ಕೊಳ್ಳೋದು ಚಲೋ ಅಲ್ಲ. ಅದಕ್ಕೆ ನೋಡ್ರಿ, ಇದು ಅಂತ ತಪಸ್ಸ. ಇಲ್ಲಿ ಕುಂತ್ಕೊಂಡಿರಲ್ಲ. ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ, ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ. ಇಂಥ ಸಂಘದೊಳಗ ಪಟ್ಟಾಧಿಕಾರ ಸಮಾರಂಭದೊಳಗ ಪಟ್ಟಾಧಿಕಾರವನ್ನ ಮಾಡಬೇಕನ್ನುವ ಮನಸ್ಸು ಹೇಗಿರ್ಬೇಕನ್ನೋದಕ್ಕ ಇದು ವಿಚಾರವನ್ನ ನಾನು ನಿಮ್ಗೆ ಹೇಳಾಕತ್ತೀನಿ. ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ. ಇಂಥ ಭವ್ಯವಾಗಿರುವಂತ ಕಾರ್ಯಕ್ರಮವನ್ನು ಮಾಡಲು ಬೇಕು ನಿಮ್ಮೆಲ್ಲರ ಮನಸ್ಸುಗಳು ಒಟ್ಟಿಗೆ ಅನ್ನುವಂತ ಮಾತನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಪ್ಪ ಬಸವಣ್ಣನವರ ಆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅವತ್ತಿನ ಅನುಭವ ಮಂಟಪದೊಳಗೆ ಏನು ಚರ್ಚೆ ನಡೀತಿತ್ತು, ಅಲ್ಲೇನು ಲಕ್ಷದ ಮೇಲೆ 96,000 ನಿತ್ಯ ಪ್ರಸಾದವನ್ನು ಮಾಡ್ತಿದ್ರು. 770 ಮಂದಿ ಅಮರಗಣಗಳು ನಿತ್ಯ ಮುಕ್ತಾತ್ಮರಾಗಿ ಕೆಲಸ ಮಾಡ್ತಿದ್ರು. ಅದರೊಳಗೆ ಸುಮಾರು 60 ಮಂದಿ ಶರಣೀಯರು, 30 ಮಂದಿ ವಚನ ಬರೆದಾರ. ಎಂತೆಂಥ ವಚನ ಅಂತೀರಿ ನೀವು, ಏನ್ ಅದ್ಭುತ ಅಂತೀರಿ. ಕಸ ಹೊಡಿಯುವಂತ ಸತ್ಯಕ್ಕ ಬೀದಿಯೊಳಗೆ ಕಸ ಹೊಡ್ಕೊಂತ ಹೊಂಟಿದ್ಲಿ. ಹಿಂಗ
ಬೀದಿ ಒಳಗೆ ಕಸ ಹೊಡ್ಕೊಂತ ಹೋಗ್ಬೇಕಾದ್ರೆ ಒಂದು ವಚನ ಬರೀತಾಳ, ಅಲ್ಲಿ ಬಂಗಾರ ಬಿದ್ದಿತ್ತು. ಬಂಗಾರ ಬಿರುವಂತಹದ್ದನ್ನು ನೋಡಿ ಆಕೆ ಅಂತಾಳ, ಬಂಗಾರ ಬಿದ್ದಿದ್ದನ್ನ ಕಸ ಹೊಡಿಯುವಂತ ಸತ್ಯಕ್ಕ ಬಂಗಾರ ಬಿದ್ದೈತಂತ ತಿಳ್ಕೊಂಡು ಅದನ್ನ ತಗೊಂಡು ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ಲಿಲ್ಲ. ಆ ಹೆಣ್ಮಗಳು ಏನ್ ಮಾಡ್ತಾಳ, ಕೆಳಗೆ ಬಿದ್ದೈತೆ ಅಂದ್ರೆ ಇದು ಕಸಕ್ ಸಮಾನ ಅಂತ ತಿಳ್ಕೊಂಡು ಕಸಗಳಿಂದ ದಬ್ಬುವಂತ ಪ್ರಯತ್ನ ಮಾಡ್ತಾಳ. ದಬ್ಬುವಂತ ಮುಟ್ತಾ ಮತ್ ಕೈಲಿ ಮುಟ್ಟಿದ್ರೆ ಕೈ ಹೊಲಸಕ್ಕವ ಅಂತ ಎಷ್ಟು ಶುದ್ಧ ಬದುಕನ್ನು ಬದುಕ್ಯಾರ ನೋಡ್ರಿ. ಅವ್ರು ಹೇಳಾಕ ಕೇಳಾಕ ಚಂದ ಆಗ್ತದ ರೀ, ಹೇಳಾಕ ಕೇಳಾಕ ಚಂದ ಆಗ್ತದ. ಅವ್ರ ಇತಿಹಾಸವನ್ನು ಒಪ್ಕೊಳ್ಳೋದು ಬಹಳ ಮಂದಿ ಕಷ್ಟ ಆಗಿಬಿಟ್ಟದ. ಅವ್ರ ಇತಿಹಾಸವನ್ನು ಹೇಳಿದ್ರೆ, ಸಹಜವಾಗಿ ಹೇಳಿದ್ರೆ ಕೆಲ ಮಂದಿಗೆ ಅದನ್ನ ಒಪ್ಕೊಳಕ್ ಆಗೋದಿಲ್ಲ. ಕಾರಣ ಅವ್ರು ಹಂಗ ಬದುಕಿದ್ರು. ಬದುಕಿದ್ದನ್ನು ಒಪ್ಕೋಬೇಕಂತಂದ್ರೆ ಹಂಗ ನಡ್ಕೋಬೇಕಲ್ಲ. ಅಮ್ಮ ಎಷ್ಟು ಚಂದ ವಚನ ಬರ್ದಾರ ಗೊತ್ತೇನು? ಯಾವ್ದು ನಿಜವಾದ ನೇಮ ಅಂತ ತಿಳ್ಕೊಂಡು ಅವ್ರು ಒಂದು ಚಲೋ ವಚನ ಬರ್ದಾರ. ಹಿರೇ ಜಂಬೂರಿನೊಳಗಿರ್ತಕ್ಕಂಥ ಜಂಬು ಜಕ್ಕೇಶ್ವರನ ದೇವಸ್ಥಾನದೊಳಗೆ ಆ ತಾಯಿ ನಿತ್ಯವೂ ಸಹಿತ ಸೇವಾ ಮಾಡುವಂತ ಹೆಣ್ಮಗಳ. ಆ ಹೆಣ್ಮಗಳ ಕಲ್ಯಾಣದ ಬೀದಿ ಒಳಗೆ ಕಸ ಹೊಡ್ಕೊಂತ ಹೋಗಾಕಿ ಹಿಂದೊಬ್ಬ ಗೊಗ್ಗವ್ಯ ಅನ್ನುವಂತ ಶರಣೆ ಲೋಬಾನ್ ಹಾಕುವಂತ ಬರ ಹಾಕಿ, ಗೊಗ್ಗವ್ಯ ಅಂತ ಹೆಸರು. ಗೊಗ್ಗವ್ಯ ಅನ್ನುವಂತ ಶರಣೆ ಲೋಬಾನ್ ಹಾಕ್ತಿದ್ರು. ಬಿಜ್ಜಿ ಬಾಚಿದೇವ ಅಂತ ತಿಳ್ಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಶರಣರ. ಹುಟ್ಟಿದ್ದು ವಿಪ್ರ ಕುಲದೊಳಗೆ ಆದ್ರೂ ಸಹಿತ ಅಪ್ಪ ಬಸವಣ್ಣನವರ ಸಂಪರ್ಕಕ್ಕೆ ಬಂದಿರುವಂತ ಬಿಬ್ಬಿ ಬಾಚಿದೇವ ಏನ್ ಕೆಲಸ ಮಾಡ್ತಿದ್ದ, ಕಲ್ಯಾಣದೊಳಗೆ ಏನ್ ಎಲ್ಲಾ ಜಂಗಮರು ಉಂಡು ಉಳಿದಿರ್ತಕ್ಕಂಥ ಪ್ರಸಾದ ಉಳಿತಿತ್ತಲ್ಲ, ಪ್ರಸಾದವನ್ನು ಉಳಿದಿದ್ದನ್ನು ಸಂಗ್ರಹ ಮಾಡವ, ಎಲ್ಲಾರ ಮನೆಗೆ ಹೋಗಿ ಹಾಕಿಸ್ಕೊಂಡು ಬರವ. ಮತ್ತೆ ಯಾರಿಗೆ ಹಸುವಾಗೈತಿ ಅವತ್ತಿನ ಕಾಲಕ್ಕೆ ಅವ್ರ ಮನೆಗೆ ಹೋಗಿ ಕೊಟ್ಟು ಅದನ್ನ ಹಂಚಿ ಅವ್ರ ಹೊಟ್ಟೆ ತುಂಬಾ ಊಟ ಹಾಕಿ ಬರುವಂತ ಕೆಲಸವನ್ನ ಬಿಜ್ಜಿ ಬಾಪ್ಚಿ ಜೀವ ಮಾಡ್ತಿದ್ದ ಅಂತಂದ್ರೆ ವಿಚಾರ ಮಾಡ್ಕೊಡ್ರಿ. ಎಂತಿಂತ ವ್ಯಕ್ತಿಗಳು ಇದ್ರು ಅವತ್ತಿನ ಕಾಲಕ್ಕೆ. 12ನೇ ಶತಮಾನ ಅಂದ್ರನೇ ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ದೊಡ್ಡ ಗಣಪರ್ವ. ಅಲ್ಲೇನು ಮಾತಾಡ್ಯಾರ ಅವೆಲ್ಲ ಇವತ್ತು ಇತಿಹಾಸ ಆಗ್ಯಾವ, ಇವತ್ತು ಶಾಸನ ಆಗ್ಯಾವ. ದೇಶದ ಸಂವಿಧಾನವನ್ನು ಇವತ್ತೇನು ಅಂಬೇಡ್ಕರ್ ಅವರು ಬರೆದಾರಲ್ಲ, 12ನೇ ಶತಮಾನದ ಶರಣರ ವಿಚಾರಧಾರೆಗಳನ್ನು ಅನೇಕ ವಿಚಾರಧಾರೆಗಳನ್ನ ಅದರೊಳಗೆ ಕೂಡಿಸ್ಕೊಂಡಾರ. ಯಾಕಂದ್ರೆ ಅಂತ ಕನಸನ್ನ ಅವತ್ತಿನ ದಿವಸ ಅವ್ರು ಕಂಡಾರ. 12ನೇ ಶತಮಾನದೊಳಗನೆ ಏನೇನ್ ಆಗ್ಬೇಕು ಅದನ್ನೆಲ್ಲ ಕಂಡಾರ ನೋಡಿ. ಇವತ್ತು 35% ತಾಯಂದರಿಗೆ ನಿಮಗೆ ಮೀಸಲಾತಿ ಇಲ್ಲ. ಇನ್ನೂ ಈಗ ಮನೆ ಅಪ್ಲೈ ಮಾಡ್ಯಾರ, ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಆದ್ರೆ 12ನೇ ಶತಮಾನದೊಳಗೆ ಸುಮಾರು 30-35 ಮಂದಿ ಶರಣೆಯರಿಗೆ ಮುಕ್ತ ಅವಕಾಶವನ್ನ ಅಪ್ಪ ಬಸವಣ್ಣವ್ರ ಅನುಭವ ಮಂಟಪದಾಗ ಕೊಟ್ಟಿದ್ರು. ಇದನ್ನೆಲ್ಲ ಯಾಕೆ ಹೇಳೋದು ಅಂದ್ರೆ ಇವತ್ತದು ದೊಡ್ಡದಲ್ಲ, ಅದು 12ನೇ ಶತಮಾನದಾಗ 800-900 ವರ್ಷದ ಹಿಂದೆ ಎಷ್ಟು ದೊಡ್ಡ ಕೆಲಸವನ್ನ ಅವರೆಲ್ಲ ಮಾಡಿದ್ರಲ್ಲ. ಏನ್ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಅದ್ರಾಗ ಅಕ್ಕಮ್ಮ ಆ ತಾಯಿ ಹೇಳ್ತಾಳ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾಳಂದ್ರೆ, ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಇವ್ಯಾವ ನೇಮ ಅಲ್ಲ ಅಂತ ಹೇಳ್ತಾಳೆ ತಾಯಿ. ಯಾರು? ಕಸ ಹೊಡಿಯುವಂತ ಸತ್ಯಕ್ಕ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಮತ್ತಿವೆಲ್ಲ ನೇಮ ಅಲ್ಲ ಅಂದ್ರೆ ಯಾವ್ದು ನೇಮ?